ಅಲೆಗಳು ಜೋರಾಗಿ ಬರ್ತಾ ಇದೆ, ಬಿರುಗಾಳಿ ಜೋರಾಗಿ ಬೀಸ್ತಾ ಐತಿ. ಹಲ್ಲೆಲೂಯಾ. ಆ ದೋಣಿಗೆ ಅಲೆಗಳು ಬಂದು ರಪ್ ಅಂತ ಬಡಿತಾ ಐತಿ, ದೋಣಿ ಅಲ್ಲಾಡ್ತಾ ಇದೆ. ಹಲ್ಲೆಲೂಯಾ. ಅವಾಗ ಇವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಯಾರಿಗೆ? ಈ ಶಿಷ್ಯಂದರಿಗೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಈ ಶಿಷ್ಯಂದರಿಗೆ ಭಯ ಸ್ಟಾರ್ಟ್ ಆಯ್ತು. ಭಯ ಸ್ಟಾರ್ಟ್ ಆಗಿ ಅವರು ಹೇಳ್ತಾರೆ ಯೇಸು ಸ್ವಾಮಿಗೆ, ಏನಂತ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿಗೆ? ಗುರುವೇ, ಹೇಳ್ರಿ, ಹೋದ್ರಿ ಯಾರಾದ್ರು? ಹಲ್ಲೆಲೂಯಾ. ಅಲ್ಲಿ ಶಿಷ್ಯಂದರು ಕೇಳ್ತಾರೆ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯಂದರು ಕೇಳ್ತಾರಲ್ಲಿ, ಗುರುವೇ, ನಾವು ಮುಳುಗಿ ಹೋಗ್ತಾ ಇದ್ದಾವೆ, ನಿನಗೆ ಚಿಂತೆ ಇಲ್ವಾ? ಹಲ್ಲೆಲೂಯಾ. ಅವಾಗ ಆ ರೀತಿಯಾಗಿ ಕೇಳುವಾಗ ಯೇಸು ಸ್ವಾಮಿ ನಿದ್ದೆಯಿಂದ ಎದ್ದು, ಹಲ್ಲೆಲೂಯಾ, ಇವರು ಕಿಚ್ಚಾಡ್ತಾ ಇರೋದನ್ನ ಕೇಳಿ ಯೇಸು ಸ್ವಾಮಿ ನಿದ್ದೆಯಿಂದ ಎದ್ದು ಏನ್ ಮಾಡ್ತಾನಲ್ಲಿ? ಆತನು ಎದ್ದು ಗಾಳಿಯನ್ನ ಏನ್ ಮಾಡಿದಂತೆ? ಮೊದಲನೇದಾಗಿ ಗದರಿಸಿದ. ಮೊದಲನೇದಾಗಿ ಯೇಸು ಸ್ವಾಮಿ ಮಾಡಿದ್ದೇನು? ಗಾಳಿಯನ್ನ ಗದರಿಸಿದನು. ಸಮುದ್ರಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಏನಂತ? ಸಮುದ್ರವೇ, ಏನ ಸುಮ್ಮನಿರು, ಏನ್ ಮಾಡ್ಬೇಡ, ಹೊರೆಯಬೇಡ ಎಂಬುದಾಗಿ ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ಏನಾಯ್ತಂತೆ? ನಿಂತು ಹೋಗಿ ಎಲ್ಲವೂ ಶಾಂತವಾಯಿತು. ಇಲ್ಲಿ ಸಮುದ್ರಕ್ಕೆ ಜೀವ ಇದೆಯಾ? ಯೇಸು ಸ್ವಾಮಿ ಮಾತು ಕೇಳಲಿಕ್ಕೆ ಐತಾ? ಸಮುದ್ರಕ್ಕೆ ಜೀವ ಇಲ್ಲ. ಬಿರುಗಾಳಿಗೆ ಕಿವಿ ಐತಾ? ಮಾತಾಡ್ಬೇಕು ನೀವೆಲ್ಲ. ಬಿರುಗಾಳಿ ಕಿವಿ ಐತಾ? ಸಮುದ್ರಕ್ಕೆ ಕಿವಿ ಐತಾ? ಸಮುದ್ರಕ್ಕೆ ಜೀವ ಇದೆಯಾ? ಬಿರುಗಾಳಿಗೆ ಜೀವ ಇದೆಯಾ? ಇಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತು ಸಮುದ್ರಕ್ಕೆ ಹೇಳ್ತಂತೆ. ಇವತ್ತು ಮೂಗು, ಬಾಯಿ, ಕಣ್ಣು, ಕಿವಿ, ಜೀವ ಇರುವಂತ ನಾವೇ ಯೇಸು ಸ್ವಾಮಿ ಮಾತು ಕೇಳಲ್ಲ. ಆದ್ರೆ ಅಷ್ಟು ದೊಡ್ಡ ಸಮುದ್ರ ಯೇಸು ಸ್ವಾಮಿಗೆ ಏನಾಯ್ತು? ವಿಧೇಯಾಯಿತು.